ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅತಿ ಹೆಚ್ಚು ನಂಬೋ ದೇವರು ಅಥವಾ ಮಠ ಅಂತ ಯಾವುದಾದ್ರೂ ಇದ್ದರೆ ಅದು ಅಜ್ಜಯ್ಯ ಪೀಠ. ಈ ಪೀಠದ ಸ್ಪೆಷಾಲಿಟಿ ಏನು ಗೊತ್ತಾ? ಕರ್ಪೂರ ಧಗ್ಗನೆ ಹೊತ್ತಿಕೊಂಡಾಗ ಪೀಠದ ಸ್ವಾಮೀಜಿಗಳೇ ಮಾಯವಾಗಿದ್ದ ಮಠ ಇದು. ಹಾಗೆ ಅವರು ಮಾಯವಾಗಿರುವ ಮಠದ ಸ್ಥಳವೇ ಅಜ್ಜಯ್ಯ ಪೀಠ. ಶಿವಕುಮಾರ್ ಅವರು ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ಸ್ವೀಕಾರ ಮಾಡಿದ್ರಲ್ಲ, ಆ ಗಂಗಾಧರ ಅಜ್ಜಯ್ಯನವರೇ ಅಜ್ಜಯ್ಯ ಪೀಠದ ಮೂಲ ಪುರುಷ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಭಕ್ತರು ಅವರನ್ನ ನೊಣವಿನ ಕೆರೆ ಅಜ್ಜಯ್ಯ ಅಂತಾನೆ ಕರೀತಾರೆ. ಈ ಅಜ್ಜಯ್ಯ ಇದ್ದಾರಲ್ಲ, ಇವರು ಇರುವ ಮಠವೇ ಕಾಡಸಿದ್ದೇಶ್ವರ ಮಠ. ಸುಮಾರು 500 ವರ್ಷಗಳ ಹಿಸ್ಟ್ರಿ ಇದೆ. ಈ ಮಠ ಇದೆಯಲ್ಲ, ಇದು ವೀರಶೈವ ಅಥವಾ ಲಿಂಗಾಯತ ಸಂಪ್ರದಾಯವನ್ನು ಅನುಸರಿಸ್ತಾ ಇರೋ ಮಠ. ನೊಳಂಬ ಕಾಲದಲ್ಲಿ ರಾಜರು ಈ ಮಠಕ್ಕೆ ಭಕ್ತಿಯಿಂದ ನಡ್ಕೊಳ್ತಿದ್ರಂತೆ. ಈ ಅಜ್ಜಯ್ಯ ಅವರು ಅಂದರೆ ಗಂಗಾಧರ ಅಜ್ಜಯ್ಯ ಅವರನ್ನು ಸಿದ್ಧಲಿಂಗೇಶ್ವರ ಸ್ವಾಮಿ ಅಥವಾ ಕಾಡಸಿದ್ದೇಶ್ವರ ಸ್ವಾಮಿ ಅಂತಾನೂ ಕರೀತಿದ್ರು. ಈ ಸ್ವಾಮೀಜಿ ಕಾಡು ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ, ಅದಕ್ಕೆ ಹಾಗಂತ ಕರೀತಾ ಇದ್ರು. ಒಂದ್ಸಲ ಏನಾಗುತ್ತೆ ಅಂದರೆ, ಹಾಗಲವಾಡಿಯಲ್ಲೊಬ್ಬ ಪಾಳೆಗಾರ ಇರ್ತಾನೆ. ಆತನ ಹೆಸರು ಮುದಿಯಪ್ಪ ನಾಯಕ ಅಂತ. ಆತ ಬೇಟೆಗೆ ಹೋಗಿರ್ತಾನೆ. ಬೇಟೆಗೆ ಹೋಗಿದ್ದಾಗ ಮರಗಳ ಮರೆನಲ್ಲಿ ಕೂತಿದ್ದ ಅಜ್ಜಯ್ಯ ಅವರನ್ನು ದೂರದಿಂದ ನೋಡಿ ಯಾವುದೋ ಪ್ರಾಣಿ ಅಂತ ತಿಳ್ಕೊಂಡು ಬಾಣ ಬಿಡ್ತಾನೆ. ಬಾಣ ಗುರಿ ಮುಟ್ಟಿರುತ್ತೆ. ಯಾವ ಪ್ರಾಣಿ ಹೊಡೆದಿದ್ದೇನೆ ನೋಡೋಣ ಅಂತ ಹೋಗ್ತಾನೆ ಪಾಳೆಗಾರ ಮುದಿಯಪ್ಪ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಆತನಿಗೆ ನಾನು ಬಾಣ ಬಿಟ್ಟಿದ್ದು ಪ್ರಾಣಿಗಲ್ಲ, ನಾವೆಲ್ಲ ಪೂಜೆ ಮಾಡ್ತಾ ಇದ್ದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅಂತ ಗೊತ್ತಾಗುತ್ತೆ. ಬಾಣ ಸ್ವಾಮೀಜಿಗೆ ಬಿದ್ದಿರುತ್ತೆ, ದೇಹದೊಳಗೆ ಚುಚ್ಕೊಂಡಿರುತ್ತೆ. ಆದರೆ ಆ ಬಾಣವನ್ನು ಆಚೆ ತೆಗೆದಾಗ ಗಾಯನೂ ಇಲ್ಲ, ರಕ್ತನೂ ಇಲ್ಲ. ಕಣ್ಣೀರಿಡ್ತಾ ಇದ್ದ ಪಾಳೆಗಾರನಿಗೆ ಸ್ವಾಮೀಜಿಗಳೇ ಸಮಾಧಾನ ಮಾಡ್ತಾರೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಆಕಸ್ಮಿಕವಾಗಿ ಆದ ತಪ್ಪಿಗೆ ಕಣ್ಣೀರಿಡಬೇಡ ಅಂತ ಹೇಳ್ತಾರೆ. ಆ ಸ್ವಾಮೀಜಿ ಬಗ್ಗೆ ಪಾಳೆಗಾರನಿಗೆ ಗೊತ್ತಿರುತ್ತೆ. ಯಾಕಂದರೆ ಕಾಡಸಿದ್ದೇಶ್ವರ ಅನ್ನೋದು ಯತಿಗಳು ಓಡಾಡ್ತಾ ಇದ್ದ ಕಾಡು. ಸಾಕ್ಷಾತ್ ಪರಮೇಶ್ವರನಿಂದನೇ ವರ ಪಡೆದಿದ್ದ ತಪಸ್ವಿ ಅನ್ನೋದು ಗೊತ್ತಿರುತ್ತೆ. ಗುರುಗಳು ಸಮಾಧಾನ ಮಾಡಿದ್ರೂ ಸಮಾಧಾನಗೊಳ್ಳದ ಪಾಳೆಗಾರ ಸ್ವಾಮೀಜಿ ಎದುರು ಒಂದು ಬೇಡಿಕೆ ಇಡ್ತಾನೆ. ನಿಮಗೆ ಒಂದು ಮಠ ಮತ್ತು ದೇವಸ್ಥಾನ ಕಟ್ಟಿಸಿಕೊಡ್ತೇವೆ, ನೀವು ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತಾನೆ. 20 ಅಂಕಣದ ಮಠ ಗದ್ದುಗೆ ಕಟ್ಟಿಸಿಕೊಡ್ತಾನೆ. ಇವತ್ತಿಗೂ ಇರೋದು ಅದೇ ಗದ್ದುಗೆ. ಆ ಗದ್ದುಗೆಗೆ ಒಂದು ಚಂದದ ದಂತಕಥೆಯೂ ಇದೆ. ಮಠ ಮತ್ತು ಗದ್ದುಗೆ ಕಟ್ಟಿಸಿಕೊಟ್ಟ ಮುದಿಯಪ್ಪ ನಾಯಕ ಗುರುಗಳನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಮಠಕ್ಕೆ ಕರೆತರ್ತಾನೆ. ಸ್ವಾಮಿಗಳು ಮಠದ ಗದ್ದುಗೆ ಮೇಲೆ ಕೂತಿದ್ದೇ ತಡ ಅಲ್ಲಿ ಇಟ್ಟಿದ್ದ ಕರ್ಪೂರ ಧಗ್ಗಂತ ಹೊತ್ಕೊಳ್ಳುತ್ತೆ. ಕರ್ಪೂರದ ಬೆಂಕಿಯಲ್ಲಿ ಸ್ವಾಮಿಗಳು ಕಾಣಿಸೋದೇ ಇಲ್ಲ. ಕೆಲವೇ ನಿಮಿಷ ಅಷ್ಟೇ. ಬೆಂಕಿ ಆರಿದಾಗ ಸ್ವಾಮಿಗಳೇ ಇರಲ್ಲ. ಕರ್ಪೂರದ ಜ್ವಾಲೆಯಲ್ಲಿ ಸ್ವಾಮಿಗಳು ಅದೃಶ್ಯರಾಗಿರ್ತಾರೆ. ನೀವು ನೊಣವಿನ ಕೆರೆಗೆ ಹೋದರೆ ಅಲ್ಲಿರೋ ಅಜ್ಜಯ್ಯ ಪೀಠದ ಸ್ವಾಮೀಜಿಗಳು ಅದೃಶ್ಯರಾಗಿರೋ ಆ ಗದ್ದುಗೆಯನ್ನು ಕಣ್ಣಾರೆ ನೋಡೋಕೆ ಅವಕಾಶ ಇದೆ. ಈ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಭಕ್ತರಾಗಿದ್ದು ಎಸ್.ಎಂ. ಕೃಷ್ಣ ಅವರಿಂದ. ಎಸ್.ಎಂ. ಕೃಷ್ಣ CM ಆಗಿದ್ರಲ್ಲ, ಆಗ ಅವರು ಈ ಮಠಕ್ಕೆ ಬರ್ತಾ ಇದ್ರಂತೆ. ಇಂಗ್ಲೆಂಡಿನಲ್ಲಿ ಓದ್ಕೊಂಡು ಬಂದಿದ್ದ ಕೃಷ್ಣ ಅವರಿಗೆ ಧಾರ್ಮಿಕ ನಂಬಿಕೆಗಳು ಇದ್ವು. ಅದನ್ನು ಹೊರಗೆ ತೋರಿಸಿಕೊಳ್ತಾ ಇರಲಿಲ್ಲ ಅಷ್ಟೇ. ಕೃಷ್ಣ ಅವರಿಂದಾಗಿ ಡಿಗ್ರಿ ಪಾಸ್ ಮಾಡಿದ ಡಿ.ಕೆ. ಕೃಷ್ಣ ಅವರಿಂದಾನೇ ಒಂದಿಷ್ಟು ಸಾಫ್ಟ್ ನೇಚರ್ಗೆ ಶಿಫ್ಟ್ ಆಗಿದ್ರು. ಡ್ರೆಸ್ಸಿಂಗ್ ಸೆನ್ಸ್ ಕೂಡ ರಿಪೇರಿ ಮಾಡಿಕೊಂಡ್ರು. ಅದೇ ಹೊತ್ತಿಗೆ ಅಜ್ಜಯ್ಯನವರ ಭಕ್ತರು ಆಗಿಬಿಟ್ರು. ಡಿ.ಕೆ. ಅಜ್ಜಯ್ಯನವರ ಭಕ್ತರಾಗೋದ್ರಲ್ಲೂ ಒಂದು ಸ್ಟೋರಿ ಇದೆ. ಡಿ.ಕೆ. ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ಗೊತ್ತಲ್ಲ, ಅವ್ರಿಗೆ ಒಂದ್ಸಲ ಸ್ಟ್ರೋಕ್ ಆಗಿತ್ತು. ಡಾಕ್ಟ್ರು ಉಳಿಯೋದು ಕಷ್ಟ ಅಂತಾರೆ. ಬೆಂಗಳೂರಿನ ಟಾಪ್ ಡಾಕ್ಟ್ರುಗಳೆಲ್ಲ ಕೈ ಕೊಟ್ಟಾಗ ಡಿ.ಕೆ. ಅಜ್ಜಯ್ಯನ ಮಠಕ್ಕೆ ಹೋಗ್ತಾರೆ. ಏನು ಮಾಡೋದು ಸ್ವಾಮೀಜಿ ಅಂತ ಈಗಿರೋ ಕರಿವೃಷಭ ದೇಶಿ ಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಎದುರು ಕಣ್ಣೀರು ಹಾಕ್ತಾರೆ.
ಆಗ ಅಜ್ಜಯ್ಯ ಪೀಠದ ಸ್ವಾಮಿಗಳು ತಮ್ಮ ಮಠದ ಗುರುಗಳನ್ನು ನೆನಪಿಸಿಕೊಳ್ತಾರೆ, ಪೂಜೆ ಮಾಡ್ತಾರೆ. ಅದು ಲಿಂಗಾಯತ ಮಠ ಅಲ್ವಾ. ಬಿಲ್ವಪತ್ರೆಯಿಂದ ಗದ್ದುಗೆ ಪೂಜೆ ಮಾಡಿ ಅದೇ ಬಿಲ್ವಪತ್ರೆಯನ್ನು ತೆಗೆದು ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಹೋಗಿ ನಿಮ್ಮ ತಂದೆಯವರ ತಲೆದಿಂಬಿನ ಕೆಳಗಡೆ ಇಡು ಅಂತಾರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಡು ಅಂತಾನೂ ಹೇಳ್ತಾರೆ. ಆ ಬಿಲ್ವಪತ್ರೆಯನ್ನು ತಗೊಂಡು ಬಂದು ಶಿವಕುಮಾರ್ ಅವರು ತಂದೆಯ ದಿಂಬಿನ ಕೆಳಗೆ ಇಡ್ತಾರೆ. ಯಾವ ಡಾಕ್ಟರುಗಳು ನಿಮ್ಮ ತಂದೆ ಬದುಕೋದು 2-3 ಗಂಟೆ ಅಷ್ಟೇ ಅಂದಿದ್ರು, ಅದೇ ಡಾಕ್ಟರುಗಳು ಅಚ್ಚರಿಯಾಗೋ ಹಾಗೆ ಕೆಂಪೇಗೌಡರು ಎದ್ದು ಕೂತ್ಕೊಳ್ತಾರೆ. ಅದಾದ್ಮೇಲೆ ದೊಡ್ಡ ಆಲನಹಳ್ಳಿ ಕೆಂಪೇಗೌಡರು ಫುಲ್ ಆರೋಗ್ಯವಂತರೇನೂ ಆಗೋದಿಲ್ಲ, ವಯಸ್ಸಾಗಿರುತ್ತೆ. ಆದರೆ ಆರಾಮಾಗಿ ಕೂತ್ಕೊಳ್ಳೋಷ್ಟು ಓಡಾಡೋಷ್ಟು ಚೇತರಿಸಿಕೊಳ್ತಾರೆ, ಸುಮಾರು ವರ್ಷ ಬದುಕಿರ್ತಾರೆ. ಅಂತಹ ಕೆಂಪೇಗೌಡರು ನಿಧನರಾಗೋದು 2014ನೇ ವರ್ಷದ ಡಿಸೆಂಬರ್ ತಿಂಗಳ ಕೊನೆಯ ದಿನ, ಡಿಸೆಂಬರ್ 31ನೇ ತಾರೀಕು. ಆಗ ಅವರಿಗೆ 82 ವರ್ಷ ವಯಸ್ಸಾಗಿರುತ್ತೆ. ನಿಮಗೆ ಒಂದಿಷ್ಟು ಪೊಲಿಟಿಕಲ್ ಹಿಸ್ಟರಿ ಗೊತ್ತಿದ್ರೆ ಅದು ನೆನಪಲ್ಲಿರುತ್ತೆ. 2015ನೇ ಜನವರಿ 1ನೇ ತಾರೀಕು ತಂದೆಯ ಅಂತ್ಯ ಸಂಸ್ಕಾರ ಮುಗಿಸಿ ಬಂದ ಡಿ.ಕೆ. ಶಿವಕುಮಾರ್ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಡಿ.ಕೆ.ಗೆ ಸಿದ್ದರಾಮಯ್ಯ ಚಾನ್ಸೇ ಕೊಟ್ಟಿರಲ್ಲ. ಆವಾಗಲೂ ಅಷ್ಟೇ, ಬೈ ಎಲೆಕ್ಷನ್ ಗೆದ್ದು ಹೈಕಮಾಂಡ್ ಕಡೆಯಿಂದಾನೇ ಮಿನಿಸ್ಟರ್ ಪೋಸ್ಟ್ ಗಿಟ್ಟಿಸಿಕೊಂಡಿರ್ತಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ಈಗ DCM ಆಗಿರೋ ಪರಮೇಶ್ವರ್ ಅವರಿಗೂ ಚಾನ್ಸ್ ಸಿಕ್ಕಿರಲಿಲ್ಲ. ಅವತ್ತು ಕೂಡ ಇದೇ ಅಜ್ಜಯ್ಯನವರ ಹತ್ತಿರ ಪರ್ಮಿಷನ್ ಕೇಳಿರ್ತಾರೆ ಶಿವಕುಮಾರ್. ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ, ಆದರೆ ಈ ಅವಕಾಶ ಬಿಡಬೇಡಿ. ಈಗ ಬಿಟ್ಟರೆ ಮುಂದೆ ನಿಮ್ಮ ಹಲವು ಕನಸುಗಳಿಗೆ ಅಡ್ಡಿಯಾಗತ್ತೆ. ಇದು ಕೂಡ ದೇವರು ನಿಮಗೆ ಕೊಟ್ಟಿರುವ ಒಂದು ಪರೀಕ್ಷೆ ಅಂತ ತಿಳ್ಕೊ ಅಂತ ಹೇಳಿರ್ತಾರೆ ಅಜ್ಜಯ್ಯ ಗುರು. ಡಿ.ಕೆ. ತಮಗೆ ಯಾವುದೇ ಕಷ್ಟ ಬಂದಾಗ ಹೋಗೋದು ಅಜ್ಜಯ್ಯನ ಪೀಠಕ್ಕೆ. ತಮಗೆ ಯಾವುದೋ ಉನ್ನತ ಪದವಿ ಸಿಕ್ಕಾಗ ಖುಷಿಯಾದಾಗ ಹೋಗೋದು ಅಜ್ಜಯ್ಯನ ಪೀಠಕ್ಕೆ. ಅಜ್ಜಯ್ಯ ಪೀಠ ಡಿ.ಕೆ. ಶಿವಕುಮಾರ್ಗೆ ಒಂದು ರೀತಿ ಗೆಳೆಯನಂತೆ ಆಗಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಡಿ.ಕೆ. ಒಂದೊಳ್ಳೆ ಕೆಲಸಕ್ಕೆ ಹೊರಗೆ ಹೊರಟರು ಅಂದರೆ ಆ ದಿನ ಸಮಯ, ಮುಹೂರ್ತ, ಗಳಿಗೆ ಎಲ್ಲವನ್ನ ಫಿಕ್ಸ್ ಮಾಡೋದು ಅಜ್ಜಯ್ಯ ಪೀಠ. ಅಜ್ಜಯ್ಯ ಪೀಠದ ಅಪ್ಪಣೆ ಇಲ್ಲದೆ ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಮುಂದೆ ಇಡೋದಿಲ್ಲ. ಶಿವಕುಮಾರ್ಗೆ CM ಆಗೋ ಅದೃಷ್ಟ ಶಕ್ತಿ ಇಲ್ಲ ಅಂತ ಇಡೀ ರಾಜ್ಯ ಹೇಳ್ತಾ ಇದ್ದಾಗ ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ಭವಿಷ್ಯ ಹೇಳಿದ್ದವರು ಕರಿವೃಷಭ ದೇಶೀಕೇಂದ್ರ ಶಿವಯೋಗಿ ಅಜ್ಜಯ್ಯ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನೋಡಿದ್ದೀರಿ. ಅಧಿಕೃತ ದಾಖಲೆ ಪ್ರಕಾರ ರಾಜಭವನದವರು ಬುಧವಾರ ಮಧ್ಯಾಹ್ನ 4:05 ಶುಭ ಮುಹೂರ್ತ ಎಂದು ಮುಹೂರ್ತ ಫಿಕ್ಸ್ ಮಾಡಿದ್ರು. ಅಫ್ಕೋರ್ಸ್ ಅದು ಡಿ.ಕೆ. ಶಿವಕುಮಾರ್ ಅವರೇ ಕೇಳಿದ್ದ ಮುಹೂರ್ತ. ಅಜ್ಜಯ್ಯ ಪೀಠದವರು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಸಲಹೆ ಕೊಟ್ರಂತೆ. ಆಗ ಡಿ.ಕೆ. ಶಿವಕುಮಾರ್ ಅವರು 9 ನಿಮಿಷ ಲೇಟ್ ಮಾಡಿ 4:14 ಅಜ್ಜಯ್ಯ ಪೀಠದ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಕೊನೆಗೆ ಒಂದು ವಿಷಯ ಹೇಳ್ತೀವಿ, ಡಾಕ್ಟರ್ ಕರಿವೃಷಭ ದೇಶೀಕೇಂದ್ರ ಶಿವಯೋಗೀಶ್ವರ ಹೆಸರಿನ ಹಿಂದೆ ಮ ನಿ ಪ್ರ ಅಂತ ಹೇಳ್ತಾರೆ. ಈ ಮ ನಿ ಪ್ರ ಅಂದ್ರೇನು ಗೊತ್ತಾ? ಮಹಾನಿರಂಜನ ಪ್ರಣವ ಅಥವಾ ಮಹಾನಿರಂಜನ ಪ್ರಣವ ಸ್ವರೂಪಿ ಅಂತ ಅರ್ಥ. ಲೌಕಿಕ ಆಸೆ, ಕಾಮ, ಲೋಭಗಳಿಂದ ದೂರ ಇದ್ದು ಆಧ್ಯಾತ್ಮ ಜೀವನದ ಅತ್ಯುನ್ನತ ಹಂತದಲ್ಲಿರೋರಿಗೆ ಈ ಪದ ಬಳಸ್ತಾರೆ. ಅಂದ ಹಾಗೆ ಕರಿವೃಷಭ ಸ್ವಾಮೀಜಿಗಳಿಗೆ ಮೈಸೂರು ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ. ಇವರೀಗ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ. ನೊಣವಿನಕೆರೆ ಭಕ್ತರು ನೊಣವಿನಕೆರೆ ಅಜ್ಜಯ್ಯ ಅಂತ ಕರೀತಾರೆ.